ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮಾತನಾಡುವ ವಿಷಯ ತುಂಬ ಅಚ್ಚರಿ ಹುಟ್ಟಿಸುವಂಥದ್ದು. ಭಾರತ ದೇಶದ ಅತಿ ಶ್ರೇಷ್ಠ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ನೊಳಗೆ ನಡೆದ ಒಂದು ವಿಚಿತ್ರ ಘಟನೆ. ಹೌದು ಸ್ನೇಹಿತರೆ, ಒಬ್ಬ ವಕೀಲ ಸನಾತನ ಧರ್ಮದ ಗೌರವಕ್ಕಾಗಿ ಎಂಬ ಕಾರಣ ಹೇಳುತ್ತಾ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶೂ ಬೀಸಲು ಯತ್ನಿಸಿದ ಘಟನೆ ಇಂದು ನಡೆದಿದೆ. ಈ ಸುದ್ದಿ ಕೇಳಿದ ಕೂಡಲೇ ದೇಶದ ಜನ ಬೆಚ್ಚಿ ಬಿದ್ದಿದ್ದಾರೆ. ಯಾವ ಜಾಗದಲ್ಲಿ ನ್ಯಾಯ, ಶಾಂತಿ, ಗೌರವದ ತೀರ್ಪುಗಳು ಹೊರಬರುತ್ತಿದ್ದವೋ ಅದೇ ಸ್ಥಳದಲ್ಲಿ ಇಂತಹ ಕ್ರೋಧದ ಕೃತ್ಯ ನಡೆದಿರುವುದು ಅಚ್ಚರಿಯಲ್ಲವೇ? ಈ ಘಟನೆ ಅಕ್ಟೋಬರ್ 6 ಅಂದರೆ ಇಂದು ನಡೆದಿದೆ. 71 ವರ್ಷದ ವಕೀಲರಾದ ರಾಕೇಶ್ ಕಿಶೋರ್ ಈ ಕೃತ್ಯ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಎಂದರೆ ಅತ್ಯಂತ ಗೌರವಾನ್ವಿತ ನ್ಯಾಯಾಲಯದ ಸಭಾಂಗಣ. ಆದರೆ ಅಲ್ಲಿ ಸಾಮಾನ್ಯ ವಿಚಾರಣೆ ನಡೆಯುತ್ತಿದ್ದಾಗ ಏಕಾಏಕಿ ವಕೀಲರ ಪೀಠದಿಂದ ಒಬ್ಬ ವ್ಯಕ್ತಿ ಎದ್ದು ಕೈಯಲ್ಲಿ ಶೂ ಹಿಡಿದು ಜಡ್ಜ್ ಬೆಂಚ್ ಕಡೆಗೆ ಬೀಸಲು ಯತ್ನಿಸಿದ್ದಾರೆ. ಜೊತೆಗೆ ಸನಾತನ ಧರ್ಮದ ಅವಮಾನವನ್ನು ನಾವು ಸಹಿಸುವುದಿಲ್ಲ ಎಂದು ಕೂಗಾಟ ಮಾಡಿದ್ದಾರೆ. ಆ ಕ್ಷಣದಲ್ಲಿ ಕೋರ್ಟ್ನಲ್ಲಿ ಭಾರೀ ಗದ್ದಲ. ಭದ್ರತಾ ಸಿಬ್ಬಂದಿ ತಕ್ಷಣ ಆ ವಕೀಲನನ್ನು ಹಿಡಿದು ಹೊರಗೆ ಕರೆದುಕೊಂಡು ಹೋದರು. ಆದರೆ ಆಶ್ಚರ್ಯವೇನೆಂದರೆ ಚೀಫ್ ಜಸ್ಟಿಸ್ ಗವಾಯಿ ಅವರು ಕೋಪ ತೋರಲಿಲ್ಲ. ಅವರು ಶಾಂತವಾಗಿಯೇ ಈ ರೀತಿ ಘಟನೆಗಳಿಂದ ನಾವು ವಿಚಲಿತರಾಗುವುದಿಲ್ಲ, ವಿಚಾರಣೆ ಮುಂದುವರಿಸಿ ಎಂದು ಹೇಳುತ್ತಾ ಅವರು ತಾಳ್ಮೆಯೊಂದಿಗೆ ವಿಚಾರಣೆಯನ್ನು ಮುಂದುವರೆಸಿದರು. ಸ್ನೇಹಿತರೆ, ಆ ವಕೀಲನಿಗೆ ಅಷ್ಟು ಕೋಪ ಏಕೆ ಬಂತು, ಅದಕ್ಕೆ ಕಾರಣವೇನು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುವುದು ಸಹಜವೇ. ಅದಕ್ಕೆ ಉತ್ತರ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಖಜುರಾಹೋದಲ್ಲಿರುವ ಶ್ರೀ ವಿಷ್ಣುದೇವರ ಪ್ರತಿಮೆ ಪುನರ್ ಪ್ರತಿಷ್ಠಾಪನೆಯ ಪ್ರಕರಣದ ವಿಚಾರಣೆ ನಡೆಯುತ್ತಿತ್ತು. ಅಲ್ಲಿ ಚೀಫ್ ಜಸ್ಟಿಸ್ ಗವಾಯಿ ಅವರು ಅರ್ಜಿದಾರರಿಗೆ ಸ್ವಲ್ಪ ಹಾಸ್ಯಮಯವಾಗಿಯೇ ದೇವರ ವಿಷಯ ದೇವರೇ ತೀರ್ಮಾನ ಮಾಡಲಿ ಎಂಬ ಅರ್ಥದಲ್ಲಿ ಹೇಳಿದ್ದರು. ವಕೀಲ ರಾಕೇಶ್ ಕಿಶೋರ್ ಜಡ್ಜ್ನ ಈ ಹೇಳಿಕೆಗೆ ತೀವ್ರವಾಗಿ ಕೋಪಗೊಂಡು ಧರ್ಮದ ಗೌರವಕ್ಕಾಗಿ ಶೂ ಬೀಸಲು ಯತ್ನಿಸಿದರು. ಇವರ ಉದ್ದೇಶ ಧರ್ಮವನ್ನು ಕಾಪಾಡುವುದೇ ಇರಬಹುದು, ಆದರೆ ಅವರು ಮಾಡಿದ ಕ್ರಮವು ಕಾನೂನಿನ ವಿರುದ್ಧವಾಗಿತ್ತು. ಇದು ನ್ಯಾಯಾಲಯದ ಪವಿತ್ರತೆಯ ಅವಮಾನ. ಆದರೆ ಈ ಮಾತು ಕೆಲವರಿಗೆ ಇಷ್ಟವಾಗಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೇಳಿಕೆ ಸನಾತನ ಧರ್ಮದ ಅವಮಾನ ಎಂದು ಟ್ಯಾಗ್ ಆಗಿ ಟ್ರೆಂಡ್ ಆಯಿತು. ಈ ಘಟನೆ ಬಳಿಕ ಡೆಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಭದ್ರತಾ ವಿಭಾಗವೂ ಕೂಡ ಅವರನ್ನು ಬಂಧಿಸಿ ಕ್ರಮ ಕೈಗೊಂಡಿದೆ. ವಕೀಲನ ವಿರುದ್ಧ ನ್ಯಾಯಾಲಯದ ಅವಮಾನ ಪ್ರಕರಣ ದಾಖಲಿಸುವ ಸಾಧ್ಯತೆ ಇದೆ. ಈ ಕಾಯ್ದೆಯ ಪ್ರಕಾರ 6 ತಿಂಗಳ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಸ್ನೇಹಿತರೆ, ಸನಾತನ ಧರ್ಮದ ನಿಜವಾದ ಅರ್ಥವೇನು ಗೊತ್ತಾ? ಅದು ಕೋಪವಲ್ಲ, ಅದು ಶಾಂತಿ. ಅದು ವಿನಾಶವಲ್ಲ, ಸಮಾಧಾನ. ಭಾವನೆಗಳನ್ನು ನಿಯಂತ್ರಿಸುವುದೇ ಧರ್ಮದ ಮಾರ್ಗ. ಒಬ್ಬ ವ್ಯಕ್ತಿ ಕೋಪದಿಂದ ಶೂ ಬೀಸಿದರೆ ಅದು ಧರ್ಮದ ರಕ್ಷಣೆಯಲ್ಲ, ಅದು ಧರ್ಮದ ಹೆಸರಿನಲ್ಲಿ ಮಾಡಿದ ಅಜ್ಞಾನ. ಇಲ್ಲಿ ಗವಾಯಿಯವರ ತಾಳ್ಮೆ ಮತ್ತು ಶಾಂತಿ ಮೆಚ್ಚುವಂಥದ್ದು. ಅವರು ಕೋಪ ತೋರದೆ ಶಾಂತವಾಗಿಯೇ ವಿಚಾರಣೆ ಮುಂದುವರಿಸಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಘಟನೆಯ ಬಗ್ಗೆ 2 ಬಗೆಯ ಪ್ರತಿಕ್ರಿಯೆ ಕಂಡುಬಂದಿದೆ. ಒಂದು ಬದಿಯ ಜನರು ಜಡ್ಜ್ ಹೇಳಿಕೆ ಧಾರ್ಮಿಕವಾಗಿ ತಪ್ಪಿತ್ತು ಅಂತ, ಆದರೆ ಮತ್ತೊಂದು ಬದಿಯ ಜನರು ವಕೀಲನ ಕ್ರಮ ಸಂಪೂರ್ಣವಾಗಿ ಅಸಭ್ಯತೆಯಿಂದ ಕೂಡಿತ್ತು ಎಂದು ಹೇಳುತ್ತಾರೆ. ಸ್ನೇಹಿತರೆ, ಇಲ್ಲಿ 2 ಬದಿಯಲ್ಲೂ ಭಾವನೆ ಇದೆ, ಆದರೆ ವಿವೇಕದ ಕೊರತೆ ಎದ್ದು ಕಾಣುತ್ತಿದೆ. ಸುಪ್ರೀಂ ಕೋರ್ಟ್ ಎಂಬುದು ಧರ್ಮವನ್ನು, ನ್ಯಾಯವನ್ನು ಸಮತೋಲನದಲ್ಲಿ ಇಡುವ ಸ್ಥಳ. ಅಲ್ಲಿ ಕೋಪ, ಶಬ್ದ, ಶೂ ಯಾವುದಕ್ಕೂ ಜಾಗ ಇಲ್ಲ. ಆದರೆ ಈ ಘಟನೆಯಿಂದ ಒಂದು ದೊಡ್ಡ ಪಾಠ ಸಿಗುತ್ತದೆ ಸ್ನೇಹಿತರೆ. ಭಾವನೆಗಳಿಗೂ ಗಡಿಗಳಿವೆ. ನಾವು ಯಾವ ಧರ್ಮದವರಾದರೂ ಇರಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಧರ್ಮದ ಗೌರವ ಎಂದರೆ ಕೋಪವಲ್ಲ, ಅದು ತಾಳ್ಮೆ. ಅದೇ ನಿಜವಾದ ಭಕ್ತಿ. ಕೊನೆಯದಾಗಿ ಸ್ನೇಹಿತರೆ, ಸನಾತನ ಧರ್ಮದ ಗೌರವ ಕಾಪಾಡುವುದು ಶೂ ಬೀಸಿ ಅಲ್ಲ, ಸತ್ಯವನ್ನು ಪಾಲಿಸುವುದರಿಂದ, ಶಾಂತಿಯ ಮಾರ್ಗ ಹಿಡಿಯುವುದರಿಂದ ಎಂದು ಹೇಳುತ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಷಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇಂತಹ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.